ಬಂಧುಗಳೇ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಸೀಮಾ ಎಂ ಅಂತ ಹೇಳಿಬಿಟ್ಟು ಇವರು ವಾಸವಾಗಿರ್ತಕ್ಕಂಥದ್ದು ನಂಜನಗೂಡಲ್ಲಿ. ಖುಷಿ ವಿಚಾರ ಏನಪ್ಪ ಅಂದರೆ, ಕ್ರಿಕೆಟ್ನಲ್ಲಿ RCB ವಿನ್ ಆಯಿತು. ಅದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ಬಹಳ ಖುಷಿಯಾಗಿದೆಯಂತೆ ಸ್ನೇಹಿತರೆ. ಹೌದು, ಯಾರಿಗೆ ತಾನೇ ಖುಷಿ ಆಗಲ್ಲ, ಇಡೀ ಕರ್ನಾಟಕಕ್ಕೆ ಖುಷಿಯಾಗಿದೆ. ಇವರ ಒಂದು ನಿರ್ಧಾರ ಏನಪ್ಪ ಅಂದರೆ, ಅದಕ್ಕೆ ಖುಷಿಯಾಗಿರೋದಕ್ಕೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನಪ್ಪ ಅಂತಂದರೆ ಹೇಳೋದಾದರೆ, ತೂತ ಬಿಟ್ಟಿಯಾಗಿ ಕೊಟ್ಟು ದೀಪಾವಳಿ ಹಬ್ಬವನ್ನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮತ್ತು ಅದೊಂದು ಆಸೆ ಅಂತ ಹೇಳ್ಬೋದು, ಒಂದು ಬಯಕೆ ಅಂತ ಏನು ಹೇಳ್ತಾರೆ ಅದು. ಹಾಗಾಗಿ ಸೀಮಾ ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಕೊರತೆ ಉಂಟಾಗಿರೋದು ಏನಪ್ಪ ಅಂತಂದರೆ ಇವರಿಗೆ ನೋಡಿ, ಮೊದಲನೇದಾಗಿ ಗಂಡ ನೋಡಿದರೆ TV ಆನ್ ಮಾಡಿಕೊಂಡು ಊಟ ಮಾಡೋದು ಹಾಗೆ ಮಾಡ್ತಾನೆ. ಅಂದರೆ ಬರೀ TV ಕ್ರಿಕೆಟ್ ಮ್ಯಾಚು ಅದು ಇದು ನೋಡ್ಕೊಂಡೆ ಇವರು ಟೈಮ್ ಪಾಸನ್ನು ಮಾಡ್ತಾರೆ. ಅವರ ಬಳಿ ಆಸೆ ಬತ್ತಿ ಹೋಗಿದೆ, ಗೂಟನೂ ಎಬ್ಬರಿಸೋಕೆ ಆಯ್ತಾ ಇಲ್ಲ ಅವರಿಗೆ. ಅಷ್ಟು ಅವರು ಇಂಟ್ರೆಸ್ಟ್ ತೋರಿಸ್ತಾರೆ ಸ್ನೇಹಿತರೆ ಕ್ರಿಕೆಟ್ನಲ್ಲಿ ಅಂತ ಹೇಳ್ಬೋದು. ಇನ್ನು ಸುಮಾರು ಸಲ ಇದ್ರ ಬಗ್ಗೆನೇ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಕೂತ್ಕೊಂಡು. ಅಂದರೆ ಇವರು ಹಿರಿಕರು ಏನಿದ್ದಾರೆ ಎಲ್ಲ ಕೂತ್ಕೊಂಡು ಇದ್ರ ಬಗ್ಗೆ. ಕೊನೆಯದಾಗಿ ಹೇಳಿದ ಮಾತನ್ನು ಕೇಳಿ ಶಾಕ್ ಆಗಿದೆ ಅಂತ ಹೇಳಿದ್ದಾರೆ. ಅಂದರೆ ಅವರು ಹೇಳೋದ್ರಂತೆ, ಯಾಕೆ ಈ ಥರ ಹಿಂಗೆ ಇಷ್ಟೊಂದು ನಿನಗೆ ಹುಚ್ಚು ಅಂತ ಕೇಳಿದಾಗ ಅವರು ಏನೋ ಹೇಳಿದ್ದಾರೆ ಸ್ನೇಹಿತರೆ. ಶಾಕ್ ಆಗಿಬಿಟ್ಟಿದ್ರು ಕೇಳಿ. ನಿರ್ಧಾರದ ಬಗ್ಗೆ ಕೈಗೊಂಡಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನೋಡಿ, 18 ವರ್ಷದ ನಂತರ RCB ಗೆದ್ದಿರೋದು, ಓಕೆನಾ. ಅದರ ಖುಷಿಗೆ ಸೀರೆನೇ ನಿಲ್ತಾ ಇಲ್ಲ, ಹುಚ್ಚೆದ್ದು ಕುಣಿದು ಕುಪ್ಪಳಿಸ್ಬೇಕು ಅನಿಸುತ್ತೆ. ಯಾಕಪ್ಪ ಅಂತಂದರೆ 18 ವರ್ಷದವರೆಗೂ ವಿರಾಟ್ ಕೊಹ್ಲಿ ಅವರು ಕಾದು ಗೆದ್ದಿರ್ತಕ್ಕಂಥದ್ದು ಸ್ನೇಹಿತರೆ ಇದು. ಅದಕ್ಕೆ ಸುಖ ಅನುಭವಿಸಬೇಕು ಅಂತ ಅಂದುಕೊಂಡಿರೋದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, ಯಾರ ಮಾತನ್ನು ಕೇಳಲ್ಲ, ಹಾಗೆ ಆಸಕ್ತಿನೂ ಇಲ್ಲ ಅದ್ರ ಬಗ್ಗೆನೇ. ಈ ಒಂದು ನಿರ್ಧಾರ ಏನಿದೆ ಒಂದು ಗಟ್ಟಿ ನಿರ್ಧಾರ ಮತ್ತು ಇವರ ಒಂದು ಗುರಿ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಇದಿಷ್ಟು ನಿರ್ಧಾರದ ಬಗ್ಗೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಇವರು ಆಫೀಸ್ನಲ್ಲಿ ಒಂದು ಕೆಲಸ ಖಾಲಿದೆ, ಅದ್ರ ಬಗ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಏನಪ್ಪ ಅಂತಂದರೆ, ಇವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಒಂದು ಕೆಲಸ ಖಾಲಿದೆ ನೋಡ್ಬೋದು ನೀವು. ಇಲ್ಲಿ 10th ಪಾಸ್ ಇದಾದರೆ ನಿಮಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಮತ್ತು ಪ್ರಿಫರೇಬ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಕಾಮರ್ಸ್, ಆರ್ಟ್ಸ್ ಆರ್ ಬಿಸ್ನೆಸ್ಸಲ್ಲಿ ಒಂದು ಇಷ್ಟು ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಈ ಒಂದು ಕೆಲಸಕ್ಕೆ. ಕೆಲಸ ಏನು ಅಂತ ನಾನು ಹೇಳ್ತೀನಿ ನೋಡಿ. ಯಾವ್ಯಾವ ಸ್ಕಿಲ್ಸ್ ಇರಬೇಕು ಅಂತಲೂ ಸಹ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. MS Excel, ವರ್ಡ್ ಅಂಡು ಇಮೇಲ್ ರೈಟಿಂಗು, ಮತ್ತು ಗುಡ್ ಟೈಪಿಂಗ್ ಸ್ಪೀಡು 30-40 VPM ಇಸ್ ಎನಫ್, ಸಾಕು. ಅಷ್ಟು ಗುಡ್ ಟೈಪಿಂಗ್ ಸ್ಪೀಡ್ ಇರಬೇಕು, ಓಕೆನಾ. MS Excel ಕಲ್ತಿರಬೇಕು, ಮತ್ತು ಇಮೇಲ್ ರೈಟಿಂಗು ಹೆಂಗೆ ಏನು ಮಾಡಬೇಕು ಅನ್ನೋದು ಒಂದು ಸಹ ಕಲ್ತಿರಬೇಕಾಗ್ತದೆ, ಓಕೆನಾ. ಇನ್ನು ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಇರಬೇಕಾಗ್ತದೆ. ಇಂಗ್ಲೀಷು ಅಂಡು ಲೋಕಲ್ ಲ್ಯಾಂಗ್ವೇಜಸ್ಸು, ಟೈಮ್ ಮ್ಯಾನೇಜ್ಮೆಂಟು ಮತ್ತು ಅಕ್ಯುರೇಸಿ. ಒಂದು ಲೋಕಲ್ ಲ್ಯಾಂಗ್ವೇಜಸ್ ಇನ್ನೂ 10 ಹಲವಾರು ಕಲ್ತಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಅಷ್ಟೇ, ಕಲೀಲೇಬೇಕು ಅಂತ ಏನಿಲ್ಲ. ಅದು ಗೊತ್ತಿದ್ರೆ ಒಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಓಕೆ.